ಅಕ್ಷರ ಕಡಿಮೆ ಕಲ್ತರೂ ಪರವಾಗಿಲ್ಲ, ಊಟ ತಿಂಡಿ ವಿಚಾರದಲ್ಲಿ ಮಕ್ಕಳಿಗೆ ಯಾವುದೇ ರಾಜಿ ಆಗಬಾರ್ದು ಅಂತ. ನೀವೇನು ಊಟ ಮಾಡ್ತೀರಿ ಎಲ್ಲವನ್ನು ಕೂಡ ಮಾಡಿಕೊಡ್ಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆ ಮಾಡಿದ್ವಿ. ಬಹಳ ವಿಶೇಷ ಅಂತ ಹೇಳಿದ್ರೆ ಇವತ್ತು ಶ್ರೀಮಠಕ್ಕೆ ಏನು ಕೇಳಿದ್ರು ಕೂಡ ಇಲ್ಲ ನನಗೆ ಅರ್ಧ ಸೆಕೆಂಡಿಗೆ ತಂದು ಕೊಡುವಂಥ ಒಳ್ಳೆ ಭಕ್ತರು ನಮ್ಮ ಮಠಕ್ಕೆ ಸಿಕ್ಕಿರುವಂಥದ್ದು ಯಾವುದೋ ಜನ್ಮದ ಪುಣ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. 2010ರಲ್ಲಿ ಸನ್ಯಾಸವನ್ನು ಕೊಟ್ಟ ನಂತರ ನಾನು ಅದೇ ಕೊರಟಗೆರೆ ತಾಲೂಕು ಕೊಟ್ಟಿಗೆರೆಯಲ್ಲಿದ್ದೆ. ಅವತ್ತು ಅನಿರೀಕ್ಷಿತವಾಗಿ ನನಗೆ ದೇವರಾಜನ ಪರಿಚಯವಾಗಿ ಅವ್ರ ಊರಿಗೆ ಕರ್ಕೊಂಡ್ಬಂದಿಲ್ಲ ಒಂದು 8 ಎಕರೆ ಜಾಗವನ್ನು ಕೊಟ್ಟು ನನಗೆ ಸಹಾಯವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ಇಲ್ಲಿ ನಾನು ಇರ್ತಾ ಇರಲಿಲ್ಲ. ಎಷ್ಟೋ ಜನ ನೋಡ್ತಾ ಇದೆ, ಇವತ್ತು ದುಡ್ಡಿದೆ, ಆಸ್ತಿ ಇದೆ, ಇವತ್ತು ಮಕ್ಕಳು ಸಮಯವನ್ನು ಕೇಳ್ತಾರೆ. ಕಳೆದ ಬಾರಿ ನಮ್ಮ ಶಿಬಿರಕ್ಕೆ ಬಂದಂತ ಸುಮಾರು ಜನ ಪತ್ರ ಬರೆದಿದ್ದಾರೆ. ಅದರಲ್ಲಿ ಬೆಂಗಳೂರಿನಂತ ಒಂದು ಕುಟುಂಬ ಒಂದು ಪತ್ರ ಬರೆದಿದ್ದಾರೆ. 10 ವರ್ಷದಿಂದ ಅವರ ಮಗಳು ಅವ್ರನ್ನ ಅಪ್ಪ ಅಂತಿಲ್ವಂತ, ಅಮ್ಮ ಅಂತಿಲ್ವಂತ. 10 ವರ್ಷದಿಂದ. ಕಳೆದ ಬಾರಿ ನಮ್ಮ ಸಂಸ್ಕಾರ ಶಿಬಿರಕ್ಕೆ ಬಂದು ಹೋದ್ಮೇಲೆ ಮಗಳು 4:30-5 ಗಂಟೆಗೆ ಎದ್ದರ್ತಾಳೆ, ಟಿವಿ ನೋಡಲ್ಲ, ಮೊಬೈಲ್ ನೋಡಲ್ಲ, ಬಾಗಿಲು ತೊಳಿತಾಳೆ, ರಂಗೋಲಿ ಹಾಕ್ತಾಳೆ, ಬಾಯಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ಪತ್ರ ಬರೆದು ಪ್ರತಿ ನಮ್ಮ ಸಂಸ್ಕಾರ ಶಿಬಿರಕ್ಕೆ 10,000 ರೂಪಾಯಿ ಹಣವನ್ನು ಕೂಡ ಹೋದ ವರ್ಷದಿಂದ ನಮಗೆ ಕೊಡ್ತಾ ಇದ್ದಾರೆ. ಸ್ವಾಮೀಜಿ ಅವರನ್ನು ನಾನು ಪ್ರಥಮವಾಗಿ ನಮ್ಮ ದಸರಾ ತುಮಕೂರು ದಸರಾ 2024ಕ್ಕೆ ಆಹ್ವಾನ ಪತ್ರಿಕೆ ಕೊಡ್ಲಿಕ್ಕೆ ಬಂದಿದ್ದೆ ನಾನು ಅಕ್ಟೋಬರಲ್ಲಿ. ಆವಾಗ ಸ್ವಾಮೀಜಿ ಅವರು ನಮಗೆ ಒಂದು ಆಶೀರ್ವಾದ ಕೊಟ್ಟರು, ನಿಮ್ಮದು ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಆಗುತ್ತೆ. ನಮಗೆ ಅದು ಪ್ರಥಮ ಬಾರಿಗೆ ನಾವು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ನಾವು ಮಾಡಿದ್ವಿ, ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಅಕ್ಟೋಬರ್ 3ನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಅವರು ಬಂದು ಆಶೀರ್ವಾದ ಮಾಡಿದರು. ಸ್ವಾಮೀಜಿ ಅವರೇ, ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆ ನನ್ನ ಧನ್ಯವಾದಗಳು ವೈಯಕ್ತಿಕವಾಗಿ ಜಿಲ್ಲಾ ಆಡಳಿತ ಪರವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. 30 years ಒಳಗಡೆ ಒಬ್ಬರು CM ಆಗ್ಬೋದು, ರೈಟ್, ಒಬ್ಬರು ಮಂತ್ರಿ ಆಗ್ಬೋದು, ಒಬ್ಬರು ನಂತರ ಒಂದು IAS ಆಫೀಸರ್ ಆಗ್ಬೋದು. ಇಟ್ ಇಸ್ ನಾಟ್ ಇಂಪಾಸಿಬಲ್. ನಾವು ನಿಮ್ಮ ಮನೆ ಬಿಟ್ಟು ಎಲ್ಲ ಕಂಫರ್ಟ್ ಝೋನ್ ಅಂತ ಕರಿತೀವಿ. ಕಂಫರ್ಟ್ ಝೋನ್ ಅಂದ್ರೆ ಏನು? ನಮ್ಮ ಮನೆ, ನಮ್ಮ ರೂಮು, ನಮ್ಮ ಮೊಬೈಲು, ನಮಗೆ ಬಂದು ನಮ್ಮ ಅಪ್ಪ ಅಮ್ಮ ಊಟ ತಿನ್ನಿಸ್ತಾರೆ, ಅದನ್ನು ಬಿಟ್ಟು ತಾವು ಇಲ್ಲಿ 10 ದಿವಸ ಕಾಲ ಬಂದಿದ್ದೀರಾ. ದಿಸ್ ಇಟ್ಸೆಲ್ಫ್ ಇಸ್ ಅ ಫಸ್ಟ್ ಸ್ಟೆಪ್ ಟು ಸಕ್ಸೆಸ್. ಇದು ಎಷ್ಟೋ ಮಕ್ಕಳು ಇದನ್ನು ಮಾಡಕ್ಕೂ ಕೂಡ ಕಷ್ಟ ಆಗುತ್ತದೆ. ಸೊ ತಾವೆಲ್ಲರೂ ಕೂಡ ವಿನ್ನರ್ಸ್. ಯು ಆಲ್ ಆರ್ ಏನ್ ಹೇಳಿ? ವಿನ್ನರ್ಸ್. ಜೋರಾಗಿ ಹೇಳಿ, ಯು ಆಲ್ ಆರ್ ವಿನ್ನರ್ಸ್ ಆಲ್ರೆಡಿ. ಬಿಕಾಸ್ ಒಂದು ಈವನ್ ಒಂದು ಇನ್ನ ಗೊತ್ತಾ, ಮೊದಲನೇ ಹೆಜ್ಜೆ, ರೈಟ್? ತಾವೆಲ್ಲರೂ ಆ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಸೊ ನಿಮ್ಗೆ ನನ್ನ ಕಂಗ್ರ್ಯಾಚುಲೇಷನ್. ಆಟ ಆಡ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ನನ್ಗೆ ಹೇಳ್ತಾರಂತೆ, ಗುಂಡಾ ನಿಮ್ಗೊಂದು ವಿಚಾರ ಗೊತ್ತೇನೋ, ಜಾತ್ರೆ ಆಗಿದ್ದಾರೆ, ನಾವೆಲ್ಲ ಜಾತ್ರೆಗೆ ಹೋಗಿ ಬಂದು ತುಂಬಾ ಚೆನ್ನಾಗಿದೆ ಜಾತ್ರೆ ಅಂತ ಹೇಳ್ತಾರೆ. ಅದು ಗುಂಡ ಆಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರಂತೆ. ಈ ಸತಿ ನಮ್ಮ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಅಪ್ಪ ಅಮ್ಮ ಇಬ್ರಿಗೂ ಜಡ್ಡಾಡ್ತೀನಿ, ನನ್ನ ಮಾತ್ರ ಜಾತ್ರೆ ಕರ್ಕೊಂಡು ಹೋಗಿಲ್ಲ ನಮ್ಮ ಅಪ್ಪ ಅಮ್ಮ. ಮನೆಗೆ ಹೋಗ್ತಾರಂತೆ. ಮನೆಗೆ ಹೋಗಿದ ತಕ್ಷಣ ಅವ್ರ ಅಪ್ಪ ಆಡಕ್ ಸ್ಟಾರ್ಟ್ ಮಾಡ್ತಾರಂತೆ, ಅಪ್ಪ ನನ್ನ ಜಾತ್ರೆ ಕರ್ಕೊಂಡು ಹೋಗು, ಜಾತ್ರೆ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಅಪ್ಪ ಹೇಳ್ತಾರಂತೆ, ಸುಮ್ಮನೆ ನಮ್ಮ ಹತ್ರ ದುಡ್ಡಿಲ್ಲ, ಹೋಗೋಕ್ಕಾಗಲ್ಲ. ಇಲ್ಲ, ನಾನು ಹೋಗಲೇಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ನಾನು ಮಾತ್ರ ಹೋಗಿಲ್ಲ. ಸರಿ, ಅಪ್ಪ ಹೇಳ್ತಾರಂತೆ, ಒಂದೇ ಒಂದು ಕಂಡೀಷನ್. ಏನು ಅಂತಂದ್ರೆ ಆ ಜಾತ್ರೆ ಏನು ನೀನು ಕೇಳಬಾರ್ದು. ಏನ್ ಕಂಡೀಷನ್? ಒಂದೇ ಕಂಡೀಷನ್, ಆ ಜಾತ್ರೆಗೆ ನಾನು ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಬರ್ತೀನಿ, ಏನು ಮಧ್ಯ ಕೇಳಬಾರ್ದು. ಇನ್ನು ಜಾತ್ರೆಗೆ ಹೋಗ್ತಾರಂತೆ, ಹೋಗಿ ಎಂಟ್ರೆನ್ಸಲ್ಲೇ ಅಪ್ಪ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ಏನೋ ನಿಂಗೆ ಹೇಳಿದ್ದು ಐಸ್ ಕ್ರೀಮ್ ಏನು ಕೇಳಬಾರ್ದು ಅಂತ ಅಲ್ವಾ? ಅದಾದ್ಮೇಲೆ ಇನ್ನು ಮುಂದೆ ಹೋಗ್ತಾರಂತೆ. ಮುಂದೆ ಹೋಗಿದ ತಕ್ಷಣ ಬಸ್ಸು, ಕಾರು, ಆಟ ಸಾಮಾನು ನೋಡಿ ಮಗು ಅಳ್ಬಿಡ್ತದೆ, ಅಪ್ಪ ನನಗೂ ಆಟ ಸಾಮಾನು ಬೇಕು ಅಂತ. ಮತ್ತೆ ಅಪ್ಪ ನನಗೆ ಹೇಳಿಲ್ವಾ ಏನು ಗೊತ್ತಲ್ಲ ಅಂತ. ಮತ್ತೆ ಇನ್ನು ಮುಂದೆ ಹೋದಾಗ ರೋಲರ್ ಕೋಸ್ಟರ್ ನೋಡ್ತಾರೆ. ರೋಲರ್ ಕೋಸ್ಟರ್ ಗೊತ್ತಲ್ವಾ? ಆ ರೋಲರ್ ಕೋಸ್ಟರ್ ನೋಡಿದಾಗ ಕೂಡ ಹೇಳ್ತಾರೆ, ನಾನು ಕೂತ್ಕೋಬೇಕು. ಅದು ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಮಗು ಮತ್ತೆ ಅಪ್ಪನ ಕೈ ದೂರ ಆಗೋಗುತ್ತೆ, ಮಗು ಕಳ್ದೋಗ್ತಾರೆ. ಕಳ್ದೋಗಿದ ತಕ್ಷಣ ಮಗು ಅಳ ಸ್ಟಾರ್ಟ್ ಮಾಡ್ಬಿಡುತ್ತೆ. ಜೋರಾಗಿ ಬರ್ತಾಗ ಅಕ್ಕಪಕ್ಕದವರೆಲ್ಲ ಬರ್ತಾರೆ, ಚಿಕ್ಕ ಮಗು ಅಲ್ವಾ, ಹಾಗಾಗಿ ಸಮಾಧಾನ ಮಾಡೋದಕ್ಕೆ ಬಂದು ಅಳ್ಬೇಡುವ ಏನೋ ಬೇಕು ನಿಮಗೆ, ಐಸ್ ಕ್ರೀಮ್ ಬೇಕಾ? ಬೇಡ. ಹೋಗಿ ಆಟ ಸಾಮಾನು ಬೇಕಾ? ಕಾರು, ಬಸ್ ಏನಾದ್ರು ಬೇಕಾ ಅಂತಾನೆ. ಅದು ಬೇಡ ಅಂತ. ಹೋಗಿ ಆ ರೋಲರ್ ಕೋಸ್ಟರ್ ನೋಡ್ತಿದ್ಯಲ್ಲ, ಅದ್ರ ಮೇಲೆ ಕೂತ್ಕೊಂತೀಯಾ? ಅದು ಬೇಡ, ನನಗೆ ಏನು ಬೇಡ ಅಂತ. ಮತ್ತೆ ಏನು ಬೇಕು? ಏನ್ ಬೇಕು? ಅಪ್ಪ. ಹಿಂದೆ ಹಳ್ಳಿಗಳಲ್ಲಿ ಒಬ್ಬರಿಬ್ರು ಮದ್ಯಪಾನ ಮಾಡ್ತಾ ಇದ್ರು.
ಈಗ ಯಾರು ಊರಲ್ಲಿ ಯಾರು ಮಾಡ್ತಾ ಇಲ್ಲ ಅಂತ ಹುಡುಕಾಗ್ತಾ ಇಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ನಾವು. ದಯಮಾಡಿ ಈ ಪರಿವರ್ತನೆಯನ್ನ ಮಾಡಬೇಕಾಗುತ್ತೆ. ಇವೆಲ್ಲ ಹೊರಗಡೆ ಬನ್ನಿ, ಸೇವೆ ಮಾಡಿ, ಒಳ್ಳೆ ಸಮಾಜವನ್ನ ಕಟ್ಟೋಣ. ಇವತ್ತೆಲ್ಲ ಸರ್ಕಾರ ಹಲವಾರು ಯೋಜನೆಗಳನ್ನ ಕೊಡ್ತಾ ಇದೆ. ಏನಿವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಒಂದು ಗ್ಯಾರಂಟಿ ಸ್ಕೀಮ್ ಮಾಡಿ ಹಲವಾರು ಸ್ಕೀಮ್ಗಳನ್ನ ಜನಗಳಿಗೆ ಕೊಡ್ತಾ ಇದೆ. ಬರೀ ಸರ್ಕಾರ ಬರೀ ಯೋಜನೆ ಕೊಡುತ್ತೆ, ನಾವು ಇಲ್ಲಿ ಸಂಸ್ಕಾರವಂತರಾಗಲ್ಲ. ದಯಮಾಡಿ ಸರ್ಕಾರ ಜೊತೆ ಕೈ ಜೋಡಿಸಿ ಅವೆಲ್ಲ ನಿಮ್ಮ ಆಶೀರ್ವಾದ ಇರಬೇಕು, ನೀವೆಲ್ಲ ಸಂಸ್ಕಾರ ಆಗಬೇಕು ಅಂತ ಹೇಳಿ ಎರಡು ಮಾತುಗಳ ಕಾಂಬಿನೇಷನ್ ಮಾಡ್ತಾರೆ.